ಇವ್ರು ಯಾರು? ಇವ್ರು ನೆಕ್ಸ್ಲೈಟಾ? ಅವರಿಗೆ ಸತ್ಯ ಅಲಿಬೇಕಾದ್ರೆ ಇವ್ರು ಧರ್ಮ ವಿರೋಧಿನ, ಹಿಂದೂ ಧರ್ಮದ ವಿರೋಧಿಗಳ ಇವರೆಲ್ಲರೂ? ಇದನ್ನು ಮೊದಲು ಡಿಸೈಡ್ ಮಾಡಬೇಕಾಗಿದೆ. ಇವರು ಬಿ ಜೆ ಪಿಲಿದ್ದವರ, ಬಿ ಜೆ ಪಿ ಸಲ ಹೋರಾಟ ಮಾಡಿದವರು, ಬಿ ಜೆ ಪಿ ತರೋದ್ರಲ್ಲಿ ಸಾಕಷ್ಟು ಕೆಲಸ ಮಾಡಿದವರು, ಕರಾವಳಿಯಲ್ಲಿ ಹಿಂದುತ್ವವನ್ನು ಬೆಳೆಸೋರು ಇವರು ಸಾಕಷ್ಟು ಕೆಲಸ ಮಾಡಿದವ್ರನ್ನ, ಆ ಒಂದು ಕಣಿವೆಯಿಂದ ಬಂದವರೆಲ್ಲ ಇವರು ಇವತ್ತು ವಿರೋಧ ಆಗಿದ್ದಾರೆ ಅಂದರೆ ಇದನ್ನು ನಾವು ಯಾವುದಕ್ಕೂ ಹೊರಸೋದು ತಪ್ಪೇ ಗೊತ್ತಾ. ಇದು ಲೆಫ್ಟಿಸ್ಟ್ ಮಾಡೋದಿಲ್ಲ ಅಂತ ಸೀಮಿತ ಮಾಡಿ ಅದನ್ನು ಮೂಮೆಂಟನ್ನು ಹಾಳು ಮಾಡುವಂಥ ಕೆಲಸ ಆಗಬಾರ್ದು, ಯಾರಿಂದೂ ಆಗಬಾರ್ದು. ಇದು ಅತಿ ಬುದ್ಧಿವಂತರು ಮಾಡುವಂಥ ಕೆಲಸ ಅಂತ ಹೇಳಬೇಕಾಗ್ತದೆ, ಮತ್ತೇನಿಲ್ಲ. ಆದರೆ ವಾಸ್ತವ ಬೇರೆನೇ ಇರ್ತದೆ. ಲೆಫ್ಟು ಇರೋದಿಲ್ಲ, ರೈಟು ಇರೋದಿಲ್ಲ, ನಡೀತಿರೋದು ಸತ್ಯ ನಾವು ಆ ಸತ್ಯ ಏನು ಅನ್ನೋದು ಈಗ ತಿಳಿಬೇಕಾಗಿದೆ. ಅದು ತಿಳಿಬೇಕಾಗಿ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನೋಂಥ ಒಂದು ವಿಚಾರ ಬರ್ತಾಯಿದೆ ಅನಾಮಿಕೆಂದು. ಅದು ಆಗಲಿ, ಏನು ತಪ್ಪದ ಅದ್ರೊಳಗೆ? ಅಷ್ಟೆಲ್ಲ ಮನುಷ್ಯ ಅವ್ರು ಹೇಳಿದ್ದಾರೆ. ಅಂದ್ರೆ ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದಾರೆ, ಮೊದಲು ಬಂದಿದ್ದಾರೆ ಅವರು. ನಾನು ರೆಡಿ ಇದ್ದೀನಪ್ಪ ಬ್ರೈನ್ ಮ್ಯಾಪ್ ಮಾಡೋಣ ಅನ್ನುವಂಥದ್ದು. ಅದು ಒಂದಾಗಲಿ ಮಾಡಲಿ. ನೋಡೋಣ, ಒಟ್ಟಿನಲ್ಲಿ ಸತ್ಯ ಗೊತ್ತಾಗಬೇಕಾದ್ರೆ ನಮ್ಮ ಉದ್ದೇಶ ಇಷ್ಟ ಧರ್ಮಸ್ಥಳದ ಹೆಸರು ಕೆಡಿಸ್ಬೇಕು, ಅಪಮಾನ ಮಾಡಬೇಕು ಅಂತಿಲ್ಲ. ಜನ ಅಂತ ಎಂತೂ ಅದನ್ನು ವಿಶ್ವಾಸ ಕಳ್ಕೊಳ್ಳೋದಿಲ್ಲ. ಅದಕ್ಕೆ ಕಳ್ಕೊಳ್ಳೋಂಥ ಕೆಲಸವನ್ನು ಯಾವ ಮೀಡಿಯಾನೂ ಇಳುವರಿಗೆ ಮಾಡ್ತಾ ಇಲ್ಲ. ಇದು ಭಾಳ ಗಮನಿಸ್ಬೇಕು ನಾವು. ಸೂಕ್ಷ್ಮ ಅಭ್ಯಾಸ ಮಾಡುವಂಥ ವಿಷಯ ಇದು. ಯಾಕೆಂತಂದ್ರೆ ಇಲ್ಲಿ ಮೂಮೆಂಟ್ ಮಾಡಿದವರು ಧರ್ಮಸ್ಥಳದ ಯಾವ ವ್ಯಕ್ತಿಗಳ ಮೇಲೆ ಅಧರ್ಮರಿದ್ದಾರೆ ಅವ್ರ ವಿರುದ್ಧ ಮೂಮೆಂಟ್ ಮಾಡಿದವರು ಇಲ್ಲಿಯ ಧರ್ಮವಾದಿಗಳನ್ನು ಅವರು ನೆಕ್ಸ್ಲೈಟ್ಸ್ ಅಲ್ಲ. ತಿಮ್ರೋಡಿ ಅವ್ರು ನೆಕ್ಸ್ಲೈಟ್ಸಾ? ರವಿ ಪ್ರಸನ್ನ ಅವ್ರು ನೆಕ್ಸ್ಲೈಟ್ಸಾ? ಮಟ್ಟಣ್ಣವ್ರು ನೆಕ್ಸ್ಲೈಟ್ಸಾ? ಯಾರು ಇವರೆಲ್ಲ? ಇದನ್ನು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಅಲ್ಲಿ ಜನ, ಅಲ್ಲಿ ಲೋಕಲ್ ಜನನೂ ಅಲ್ಲೇ ಅವ್ರು ಯಾರು ನೆಕ್ಸ್ಲೈಟ್ಸ್ ಅಲ್ಲ ರೀ, ದುಡಿದು ಉಣ್ಣುವಂಥ ಜನ, ಆವತ್ತು ದುಡಿದು ಬದುಕನ್ನು ಮಾಡ್ಕೊಂಡು ಹೋಗುವಂಥ ಜನ ಅಂಥವ್ರ ಕಡೆ ಕೆಲಸ ಮಾಡಿಸಿದ್ದಾರೆ. ಯಾರು SIT ಅವ್ರ ಮುಂದೆ ಹೇಳಿರ್ಬೇಕು ಅವ್ರು ಯಾರು ಏನು ಅಂತೇಳಿ. ಅವ್ರಂತ ಡಿಸ್ಕ್ಲೋಸ್ ಮಾಡಿಲ್ಲ. ಸಮಯ ಬಂದಾಗ ಹೇಳ್ತಾರೆ, ಮತ್ತು ಸತ್ಯ ಹೊರಗೆ ಬರಬೇಕಲ್ಲ. ಅಲ್ಲಿ ಈಗಾಗಲೇ ಎನ್ಕ್ವೈರಿ ಸ್ಟಾರ್ಟು ಆಗ್ಯದ. ಇದು ಭಾಳ ಗಮನಿಸ್ಬೇಕಾಯ್ತು. ಪ್ರತಿಯೊಬ್ಬ ಅಲ್ಲಿ ಲೋಕಲ್ ಜನರ ಜೊತೆಗೆ SIT ಆಗಿರ್ಬೋದು ಮತ್ತು ಹ್ಯೂಮನ್ ರೈಟ್ಸ್ ಕಮಿಷನ್ನು ಸಹಿತ ಅಲ್ಲೆಲ್ಲನೂ ಎನ್ಕ್ವೈರಿ ಮಾಡ್ತಾಯಿದ್ದೆ, ಕೇಳ್ತಾಯಿದ್ದೆ ಏನಾಗಿದೆ ಅಂತಂತೆ. ಅದಕ್ಕೊಂದು ಪ್ರಬಲವಾದ ಸಾಕ್ಷಿ ಸಿಗಬೇಕಾಗಿದೆ. ಅಷ್ಟೇ ಸಿಗ್ತಂದ್ರೆ ಈ ಮೂಮೆಂಟ್ಗಳು ತಾನಾಗಿ ಕಡಿಮೆ ಆಗ್ತಾ ಹೋಗಿಬಿಡ್ತಾವೆ. ಇಲ್ಲೇ ಒಂದಂತೂ ಸ್ಪಷ್ಟ. ನಾವು ಯಾರನ್ನಾದರೂ ಇವತ್ತು ನಾವು ನೋಡ್ತಾ ಇದ್ದೀವಿ ಮೂಮೆಂಟ್ ಮಾಡೋರನ್ನ, ಅವ್ರು ಯಾರೂ ನೆಕ್ಸ್ಲೈಟ್ಸಲ್ಲಿ ಇಲ್ಲ. ಒಂದಿಷ್ಟು ಏನೋ ಈ ಒಂದು ಪ್ರಿನ್ಸಿಪಾಲ್ರು ಅವರು ಕೆಲವೊಂದಿಷ್ಟು ಏನೋ ಅಲ್ಲಿ ಇಲ್ಲಿ ಅಲ್ಲೇ ಆಗ್ಯದ. ನಮ್ಮ ಧರ್ಮಸ್ಥಳದ ಈ ಒಂದು ವೀರೇಂದ್ರ ಹೆಗ್ಗಡೆ ಅವರಿಂದ ಅಲ್ಲಿ ಭೂಮಿಗಳೇನೋ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಇನ್ನೊಂದಿಷ್ಟು ಅದಾವೆ. ಅದ್ರ ಜೊತೆಗೆ ಇದು ಹೆಣ್ಮಕ್ಳ ಬಗ್ಗೆನೂ ಆಗಿರ್ಬೋದು, ಅವರ ಕಾಲೇಜಲ್ಲೇನೋ ಆಗಿದಾವೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಆ ಆರೋಪದ ಸಾಕ್ಷಿಗಳು ಅವು ಈಗಲೇ ಕೆಲವೊಂದು ಮಂದಿ ಬಂದು ಪದ್ಮಲತಾದ್ದಾಗಿರ್ಬೋದು, ಇನ್ನೊಬ್ರದ್ದಾಗಿರ್ಬೋದು ಬಂದು ಅವರು ಹೇಳ್ತಾ ಇದ್ದಾರೆ ನಮ್ದು ಆಗ್ಯದಪ್ಪ ಅನ್ಯಾಯ ಅಂತೇಳಿ. ಅವೆಲ್ಲ ಎನ್ಕ್ವೈರಿ ಆಗಬೇಕಾಗಿದೆ ಇವತ್ತು. ಅಂದ್ರೆ ಒಂದು ಸತ್ಯ ಹೊರಬೇಕಾಗಿದ್ರೆ ಅನೇಕ ಆಯಾಮಗಳು ಇರ್ತಾವೆ. ಅದಕ್ಕೆ ಆ ದಿಶೆಯಲ್ಲಿ ಆಯಾಮ ನೆಲಗಟ್ಟೆಲ್ಲ ಅನಾಮಿಕ ಬ್ರೈನ್ ಮ್ಯಾಪಿಂಗೂ ಆಗಲಿ, ಜೊತೆಗೆ ಇಲ್ಲಿವರೆಗೆ ಆದಂಥ ಘಟನೆಗಳಿದ್ದಿದ್ದು ಅವಾಗ ಆರೋಪ ಮಾಡ್ತಾರೆ ಬಂದು ಹೇಳ್ತಾರೆ.